ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು, ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ಲರ ಮನೆಯಲ್ಲಿ ಎಲ್ಲ ಬಂಗಾರ ಬೆಳ್ಳಿ ಆರೋಗ್ಯ ವಿದ್ಯೆ ಬುದ್ಧಿ ಎಲ್ಲ ಅಕ್ಷಯವಾಗಲಿ ಅಂತ ಬೇಡ್ಕೊತೀನಿ ದೇವ್ರ ಹತ್ರ. ಬನ್ನಿ ಫ್ರೆಂಡ್ಸ್, ಇವತ್ತು ಬಸವ ಜಯಂತಿಯ ವಿಶೇಷತೆ ನಮ್ಮ ಮನೇಲಿ ಏನೇನಿರುತ್ತೆ ಏನಿಲ್ಲ ಅಂತಂದೇಳಿ ಎಲ್ಲ ನೋಡೋಣ. ಏನು ಮಾಡ್ತೀವಿ ಏನು ಅಂತಂದೇಳಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಮಠ ಏನೇನಿದೆ ಅಂತಂದೇಳಿ ಬನ್ನಿ ಫ್ರೆಂಡ್ಸ್ ನೋಡೋಣ. ಈಗ ಬೆಳಗ್ಗೆ 6:30 ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ 6:30 ರಾತ್ರಿ ಮಠದ ಇವತ್ತು ವೀಡಿಯೋ ನಿಮಗೆ ಇದು ಅಪ್ಲೋಡ್ ಮಾಡ್ತೀನಿ. ಈ ಡೇ ಏನೇನಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ರಾಗಿ ಮಾಡ್ತಾಯಿದ್ದೀನಿ ನೋಡ್ರಿ. ಸಿರಿ ಧಾನ್ಯಗಳದು ರಾಗಿದು ಎಲ್ಲದನ್ನು ನಮ್ಮ ಮನೆಯಲ್ಲಿ ಇವತ್ತು ಗಂಜಿ ಮಾಡಿಕೊಡ್ತಾಯಿದ್ದೀನಿ. ದಿನ ಬೆಳಗ್ಗೆ ಅವ್ರಿಗೆ ಗಂಜಿನೇ. ಈಗ ಟೀ ಕಾಫಿ ಏನು ಕುಡಿಯಲ್ಲ ಅವರು. ಟೀ ಬದಲೇ ರಾಗಿ ಗಂಜಿ ಕುಡಿತಾರೆ. ಈಗ ಅವ್ರಿಗೆ ಅದನ್ನು ಮಾಡಿಕೊಡ್ತಾಯಿದ್ದೀನಿ. ರಾಗಿ ಗಂಜಿ ಕುಡಿದು ಅವ್ರ ಮಗಳನ್ನ ಬಿಟ್ಟು ಬರಕ್ಕೆ ಹೋಗ್ತಾರೆ. ಈಗ ನೋಡಿ ಫ್ರೆಂಡ್ಸ್, ಇವತ್ತು ಮನಿ ಪ್ಲ್ಯಾಂಟಿಂದು ಗ್ಲಾಸಿಂದು ನೀರಿಂದೆಲ್ಲ ಚೇಂಜ್ ಮಾಡ್ತಾಯಿದ್ದಾರೆ ಮನೆಯಾಗ. ಅವರೇ 2 ದಿನಕ್ಕೊಮ್ಮೆಲ್ಲ ನೀರು ಚೇಂಜ್ ಮಾಡೋದು, ಅದನ್ನೆಲ್ಲ ಕ್ಲೀನ್ ಮಾಡೋದು. ಇಷ್ಟು ಚಿಗಡ್ಯಾವು ಈಗ ತುಂಬ ಚೆನ್ನಾಗ್ಯಾವು. ಇಲ್ಲಿ ರಾಗಿ ಮಾಲ್ಟ್ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೀರು ಕುಡೋದು ಒಂದಿಷ್ಟು ಕುಡಿ ಗಂಜಿನ. ನೋಡಿ ಫ್ರೆಂಡ್ಸ್, ಈಗ ರೇಣು ಟ್ಯೂಷನ್ಗೆ ಹೋಗಿ ರೆಡಿಯಾಗಿದ್ದಾಳೆ. ಈಗ ಗಂಜಿ ಕುಡಿದು ಟ್ಯೂಷನ್ಗೆ ಹೋಗ್ತಾಳೆ. ಬಂದ ಮೇಲೆ ಆಕೆ ಒಮ್ಮೆಲೆ ಊಟ ಮಾಡಿಬಿಡ್ತಾಳೆ. ಬೆಳಗ್ಗೆ ದಿನ ಅಷ್ಟೇ ಹಾಕಿದ್ದು ಟಿಫನ್ ಮಾಡೋದೇ ಇಲ್ಲ, ಗಂಜಿ ಅಷ್ಟೇ ಕುಡಿದು ಹೋಗ್ಬಿಡ್ತಾಳೆ. ನೋಡಿ ಫ್ರೆಂಡ್ಸ್, ಈಗೆಲ್ಲ ನಾನು ಸ್ನಾನ ಮಾಡಿ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಬಂದ್ವಿ. ಈಗ ನಮ್ಮ ಮನೆಯಾಗ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿರಿ. ಅವರಾಗಲೇ ಪೂಜೆ ಮಾಡ್ತಾ ಇದ್ದಾರೆ. ಈಗ ಇವತ್ತು ಲಕ್ಷ್ಮೀ ಕುಬೇರನ ಪೂಜೆ ಮಾಡ್ತೀವಿ. ಇವತ್ತು ಅಕ್ಷಯ ತೃತೀಯ ಅಲ್ಲ, ಬಸವ ಜಯಂತಿ. ನೋಡಿ ಫ್ರೆಂಡ್ಸ್, ಬಸವ ಜಯಂತಿ ಅಕ್ಷಯ ತೃತೀಯ ಪೂಜಾ ವಿಶೇಷ ಇವತ್ತು ನಮ್ಮ ಮನೆಯಲ್ಲಿ. ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ. ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಫ್ರೆಂಡ್ಸಿಗೆಲ್ಲ ಪೂಜೆ ಎಲ್ಲ ಆಯಿತು. ಟಿಫನಿಗೆ ಉಪ್ಪಿಟ್ಟು ಮಾಡಿದ್ದೀವಿ. ಈಗ ಇಲ್ಲಿ ಬೇಳೆ ಕುದಿಯೋಕೆ ಹಾಕಿದ್ದೀನಿ. ಹಿಟ್ಟು ಕಲಸಿಟ್ಟಿದ್ದೀನಿ. ಹೋಳ್ಗೆ ಮಾಡೋಣ ಅಂತ ಇವತ್ತು ಹೋಳ್ಗೆ ಸಿಕಾಣಿ. ನೋಡಿ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ತಿಂದು ಈಗ ಅಡುಗೆ ಕಂಟಿನ್ಯೂ ಮಾಡೋದು.
ನೋಡಿ ಇಲ್ಲೆಲ್ಲ ಹೋಳ್ಗೆ ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಹುರಿಬೇಕೀಗ. ಇವನ್ನ ಇಲ್ಲಿ ಕಟ್ ತೆಗೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಆಗಲೇ ಎಲ್ಲ ಬೇಳೆ ಕುಚ್ಕೊಂಡು ಎಲ್ಲ ಇದು ಮಾಡಿದ್ದೀನಿ, ಬೆಲ್ಲ ಹಾಕಿ. ನೋಡಿ ಬೆಲ್ಲ ಎಲ್ಲ ಹಾಕಿ ಕುದಿಸಿಟ್ಟಿದ್ದೀನಿ. ಇಲ್ಲಿ ಅನ್ನ ಅಳಿಬಿಟ್ಟಿದ್ದೀನಿ. ಅದೇ ಅನ್ನ ಹಾಕಿದೆ. ಏನೋ ಬದ್ನಿಕಾಯಿ ಪಲ್ಯ ಎಲ್ಲ ಆಗಬೇಕು, ಹೋಳ್ಗೆ ಸಾರು ಆಗಬೇಕು. ಬನ್ನಿ ಮಾಡೋಣ ಅಡುಗೆನ. ಇವತ್ತು ರುಚಿಯಾದ ಭೋಜನ, ಹೋಳ್ಗೆ ಸಿಕಾಣಿ ಊಟ ಮಾಡೋಕ್ಕೆಲ್ಲ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಳ್ಗೆ ಮಾಡ್ತಾಯಿದ್ದೀನಿ. ಅಲ್ಲಿ ಅವ್ರು ನೈವೇದ್ಯ ಆಗ್ತಾ ಇಲ್ಲ ನಮ್ಮ ಮನೆಯವರು. ನೋಡಿ ಫ್ರೆಂಡ್ಸ್, ನನ್ನ ಫೇವ್ರೇಟ್ ಹೋಳ್ಗೆ ಸಿಕಾಣಿ. ಸ್ವೀಟಲ್ಲಿ ನನಗೆ ಫೇವ್ರೇಟ್ ಆದ ಅಡುಗೆ ಅಂದರೆ ಹೋಳ್ಗೆ ಸಿಕಾಣಿ. ಬನ್ನಿ ಫ್ರೆಂಡ್ಸ್, ನೀವು ಹೋಳ್ಗೆ ಸಿಕಾಣಿ ಊಟ ಮಾಡಿ ನಮ್ಮ ಮನೆಗೆ ಬಂದು ಹೇಗಾಗಿದೆ ಅಂತ ಹೇಳಿ. ಹೆಂಗಾಗೈತೆ ರೀ ಅಡುಗೆ ಎಲ್ಲ? ಉಪ್ಪು ಎದಕ್ಕೆ ಕಮ್ಮಿ ಆಗೈತೆ ರೀ? ಉಪ್ಪು ಇಟ್ಕೊಂಬಿಟ್ಟಿದ್ದಲ್ಲ ಪಕ್ಕಕ್ಕೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಮನೆಯವ್ರದ್ದು ಊಟ ಆಯಿತು. ಈಗ ನಾನು ನನ್ನ ಮಗಳು ಊಟ ಮಾಡಬೇಕು. ನೀವು ಊಟ ಮಾಡಿ ಬನ್ನಿ. ಹೋಳ್ಗೆ ಊಟ ಬಸವ ಜಯಂತಿ ಸ್ಪೆಷಲ್. ನೋಡಿ ಫ್ರೆಂಡ್ಸ್, ಫುಲ್ ಜೋರಿದೆ ಮಳೆ ಹುಬ್ಳ್ಯಾಗ. ಫುಲ್ ಜೋರು ಬರ್ತಾ ಇದೆ ಮಳೆ. ನೋಡಿ ಫ್ರೆಂಡ್ಸ್, ಈಗ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಬೆಳಗ್ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಎಲ್ಲ ಊಟ ಆಯಿತು. ಈಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬರೋಣ ಎಲ್ಲರೂ. ನೋಡಿ ಫ್ರೆಂಡ್ಸ್, ಈಗ ನನ್ನ ಮಗಳು ರೆಡಿಯಾಗಿದ್ದಾಳೆ. ನಾನು ನನ್ನ ಮಗಳು ಫ್ರೆಂಡ್ಸ್ ಗುಡಿಗೆ ಹೋಗೋಣ. ಸಾಮಾನ ರೆಡಿ ಮಾಡ್ತಾ ಇದ್ದೀನಿ ಲಕ್ಷ್ಮೀ ದೇವಿಗೆ. ನೋಡಿ ಫ್ರೆಂಡ್ಸ್, ಎದ್ರ ಸ್ಪೆಷಲ್ ಇದು? ಬಸವ ಜಯಂತಿ ಏನಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ರೋಡ್ನಾಗ ಉಣ್ಕಲ್ ಹತ್ರ ಬಸವಣ್ಣನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಎಷ್ಟು ಚಂದ ಬಸವ ಜಯಂತಿ ಪ್ರಯುಕ್ತ ನೋಡಿ ಫ್ರೆಂಡ್ಸ್. ಐದು ಬಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಇವತ್ತು ನಿನ್ನೆ ರಾತ್ರಿ ನಾನು ಅಕ್ಷಯ ತೃತೀಯ ಬಸವ ಜಯಂತಿ ದಿನ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ನಿಮ್ಗೆ ವಿಡಿಯೋ ತೋರಿಸಿದ್ದೆ. ಮತ್ತು ಈಗ ಬೆಳಗ್ಗೆ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಈಗ ಬೆಳಗ್ಗೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿದ್ದೀನಿ. ಈಗ ನೋಡಿ, ಇವತ್ತು ಶನಿವಾರ ಅಲ್ಲ, ನಾವು ಹಂಗಾಗಿ ಅದು ನಿನ್ನೆ ಪೂಜೆ ಮಾಡಿದ್ದು ಲಕ್ಷ್ಮೀ ಕುಬೇರಪ್ಪ ಫೋಟೋ ಅದೇನು ತೆಗೆದಿಲ್ಲ. ಹಾಗೆ ಇಲ್ಲಿ ಇವತ್ತು ಶನಿವಾರ ತೆಗಿಯೋದು ಬೇಡ ಅಂದ್ರೆ ನಮ್ಮ ಮನೆಯವರು, ಹಾಗಾಗಿ ನಾಳೆ ತೆಗಿತೀನಿ. ಇವತ್ತು ಶನಿವಾರದೆಲ್ಲ ಪೂಜೆ ಮಾಡಿ ಎಲ್ಲ ಗುಡಿಗೆ ಹೋಗಿ ಬಂದು
ಗುಡಿಗೆಲ್ಲ ಹೋಗಿ ಬಂದು ಟಿಫನ್ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ತಿಂದು ನಮ್ಮ ಮನೆಯವರೆಲ್ಲ ಕಾಲೇಜ್ಗೆ ಹೋದರು. ನಾನು ಈಗಿನ್ನೂ ಬಟ್ಟೆ ಗಿಟ್ಟಿ ನಿನ್ನೆ ಹೋಗ್ದಿಲ್ಲ ಬಟ್ಟಿನ. ಬಸವ ಜಯಂತಿ ಇದ್ದದಕ್ಕೆ ದೇವಸ್ಥಾನಕ್ಕೆ ಹೋಗೋದಿತ್ತಲ್ಲ ಸಾಯಂಕಾಲ, ಹಂಗೆ ಏನು ಬಟ್ಟೆ ಒಗ್ಯೋದಂತ ಹೋಗೋದಿಲ್ಲ. ಈಗ ಬಟ್ಟೆ ತೊಯ್ಸಿಟ್ಟಿನಿ, ಬಟ್ಟೆ ಒಗಿಬೇಕು. ಬಟ್ಟೆ ಒಂದಾದರೆ ನಿನ್ನೆ ಹೋಳ್ಗೆ ಸಾರು ಎಲ್ಲ ಐತಿ. ಇವತ್ತೇನು ಅಡುಗೆ ಇಲ್ಲ. ನಾವು ಉಪವಾಸ ಇವತ್ತು ಶನಿವಾರ, ಹಂಗಾಗಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆಲ್ಲ ಎಂಡ್ ಮಾಡ್ತೀನಿ. ನಿನ್ನೆ ಬಸವ ಜಯಂತಿ ಅಕ್ಷಯ ತೃತೀಯ ವಿಶೇಷತೆ ಪೂಜಾ ಹೇಗಿತ್ತು ಬ್ಲಾಗ್ ಅಂತಂದೇಳಿ ನೋಡಿದ್ರಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್.